ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್, ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಪೌರಾಣಿಕ ನಾಟಕಗಳಲ್ಲಿ ಒಂದು ಪಾತ್ರ ಮಾಡಿ ಸೈ ಅನ್ನಿಸ್ಕೊಳೋದೇ ದೊಡ್ಡ ವಿಷಯ. ಆದರೆ ನಮ್ಮ ಪಂಕಜ ಅಮ್ಮ ಅವರು ಮಹಾಭಾರತದಲ್ಲಿ 4-5 ಸ್ತ್ರೀ ಪಾತ್ರಗಳನ್ನು ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಅದನ್ನು ಹೇಗೆ ಮಾಡಿದ್ರು, ಅದು ಹೇಗೆ ಸಾಧ್ಯ ಆಯಿತು ಅಂತ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆ ನಮ್ಮ. ಕಳೆದ ಸಂಚಿಕೆಯಲ್ಲಿ ನೀವು ನಮಗೆ ಮಹಾಭಾರತದಲ್ಲಿ ಪ್ರಮುಖ ಪುರುಷ ಪಾತ್ರಗಳ ಬಗ್ಗೆ, ನೀವು ಮಾಡಿರೋ ಪಾತ್ರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಈಗ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಸ್ತ್ರೀ ಪಾತ್ರಗಳು ಕೂಡ ಮಾಡಿದ್ದೀರಾ ನೀವು. ಆ ಪಾತ್ರಗಳ ಬಗ್ಗೆ ತಿಳಿಸ್ಕೊಡಿ ಅಮ್ಮ. ನಾನು ಸೀತೆ, ಮಂಡೋದರಿ, ಮಾಯಾ ಸೂರ್ಪನಖಿ, ಘೋರ ಸೂರ್ಪನಖಿ, ಮಹಿಷಿ, ಅಯ್ಯಪ್ಪ ಸ್ವಾಮಿಯಲ್ಲಿ ಮಹಿಷಿ ಪಾತ್ರಗಳು, ಮತ್ತೆ ದ್ರೌಪದಿ, ಗಾಂಧಾರಿ, ಎಲ್ಲ ಪಾತ್ರಗಳು, ಕುಂತಿ, ಇಂಥ ಪಾತ್ರ ಅಂತೇನಿಲ್ಲ. ಪೌರಾಣಿಕದಲ್ಲಿ ಮಹಿಳೆ ಪಾತ್ರ ಅಂತೂ ಎಲ್ಲಾ ಪಾತ್ರಗಳನ್ನು ಮಾಡಿದ್ದೀನಿ. ಬಟ್ ಹೆಂಗೆ ಅಮ್ಮ ಅಂದ್ರೆ, ಇವಾಗ ಪುರುಷ ಪಾತ್ರ ಸ್ತ್ರೀ ಪಾತ್ರ ಅಂತ ಬಂದಾಗ ಇವರ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ಪುರುಷ ಪಾತ್ರದ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರುತ್ತೆ. ಇನ್ನ ಸ್ತ್ರೀ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನಾನು ಚಿಕ್ಕವಳಿದ್ದೆ ಅವಾಗ, ನನಗೆ ಒಂದು 20-25 ವರ್ಷದಲ್ಲಿ ಎಲ್ಲ ಮಹಿಳಾ ಪಾತ್ರಗಳನ್ನೇ ಮಾಡ್ತಾ ಇದ್ದೆ. ನಾನು 35 ಎಬೋ 40 ಬಂದಾಗ ಪುರುಷ ಪಾತ್ರಕ್ಕೆ ಪರ್ಸನಾಲಿಟಿ ಇದು ಗತ್ತು ಎಲ್ಲ ಬಂದಾಗ ಆಗ ಪುರುಷ ಪಾತ್ರ ಮಾಡ್ತಾ ಇದ್ದೆ. ಅವಾಗೆಲ್ಲ ಲೇಡಿ ಪಾತ್ರನೇ ಮಾಡ್ತಾ ಇದ್ದು. ಡ್ಯಾನ್ಸು, ಲೇಡಿ ಪಾತ್ರ, ಬರೀ ಡ್ಯಾನ್ಸು ಲೇಡಿ ಪಾತ್ರಕ್ಕೆ ಕರೆಯೋರು. ಒಂದು ದಿನ ನಾನು ಹೋದ್ರೆ ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ 4 ಪಾತ್ರ ನಾನೇ ಮಾಡೋಳು ಒಂದೇ ನಾಟಕದಲ್ಲಿ. ಚೇಂಜ್ ಮಾಡ್ಕೋತಿದ್ದೆ ಡ್ರೆಸ್ಸು. ಕುಂತಿಗೆ ಏಜ್ ಆದವ್ರ ಥರ, ಗಂಡ ಇಲ್ಲದೆ ಬಿಡೋ ಥರ, ದ್ರೌಪದಿ ಮಹಾರಾಣಿ ಥರ, ಗಾಂಧಾರಿ ಮಹಾರಾಣಿ ಥರ, ಸುಭದ್ರೆ, ಅದು ಒಂದೊಂದು ಗೆಟಪ್ ಈಗ ಸ್ಯಾರಿಗಳು ನಾವು ಹೆಂಗೆ ಚೇಂಜ್ ಮಾಡ್ತೀವಲ್ಲ ಹಾಗೆ ಮೇಕಪ್ಪು, ಕಾಸ್ಟ್ಯೂಮು, ಒಡವೆ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ. ಡೈಲಾಗ್ಗಳು ಟೈಮ್ ಇರೋದು, ಡೈಲಾಗ್ಗಳು ಮಾತಾಡ್ತಿದ್ದೆ. ಭಾಳ ನೋಡಿ, ಕುಂತಿ ಪಾತ್ರ ಬಂದಾಗ ಕುಂತಿಗೆ ಮಕ್ಕಳೆಲ್ಲ ಸೂರ್ಯದೇವನ ಮಂತ್ರ ಪಠಿಸಿ ಮಗ ಹುಟ್ಟಿರ್ತಾನೆ. ಮಗನಿಗೆ ತಾಯಿ ಇವಳೆ ಅಂತ ಗೊತ್ತಿರಲ್ಲ, ತಾಯಿಗೆ ಮಗ ಇವನಂತ ಗೊತ್ತಿರಲ್ಲ. ಕೃಷ್ಣ ಬಂದು ತಿಳಿಸಿದಾಗ ಗೊತ್ತಾಗುತ್ತೆ. ಆಗ ಒಂದು ಸನ್ನಿವೇಶ ನಡೀತಲ್ಲಿ. ತಾಯಿ ಬರ್ತಾಳೆ, ಅವನು ಕರ್ಣ ನಿಂತಿರ್ತಾನೆ, ಗೊತ್ತಿರಲ್ಲ. ಕಂದ, ಕರ್ಣ ಯಾರಮ್ಮ ನೀನು, ಇಲ್ಲಿಗೆ ಏಕೆ ಬಂದೆ ತಾಯಿ ಅಂತ ಅವನು ಕರ್ಣ ಕೇಳ್ತಾನೆ. ಕುಮಾರ, ನಾನೇ ಕಂದ, ನಿನಗೆ ಜನ್ಮ ನೀಡಿದ ತಾಯಿ. ಅಮ್ಮ, ಏನು ಹೇಳ್ತಾ ಇದೀಯಮ್ಮ ನೀನು, ಏನು ಹೇಳ್ತಿದ್ದೆಯಾ ಅಂತ ಕೇಳ್ತಾನೆ. ಅಂದಾಗ ಕುಮಾರ, ಸೂರ್ಯದೇವನ ಮಂತ್ರವನ್ನು ಜಪಿಸಿದಾಗ ನೀನು ಹುಟ್ಟಿ ಬಂದೆ ಕಂದ, ನನ್ನ ಮಾತನ್ನು ಕೇಳು ಕಂದ ಅಂಥೇಳಿ ಹೇಳ್ತಿರ್ತಾಳೆ. ಅವನು ಕೋಪದಲ್ಲೇ ಇರ್ತಾನೆ, ಇವಳು ದೂರದಲ್ಲಿ ಇರ್ತಾಳೆ. ಅವನ್ನ ಕರೀತಾಳೆ ಹಾಡಲ್ಲಿ, ಕಂದ ಬಾರ, ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನಗಾಗಯ್ಯ. ಕಂದ ಬಾರ, ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನಗಾಗಯ್ಯ. ಮುನಿ ಮಂತ್ರದಿ ಪಡೆದೆನು ನಿನ್ನ, ಲೋಕಪವಾದಕ್ಕೆ ನದಿಗೆಸೆದೆನು ನಾ, ಲೋಕಪವಾದಕ್ಕೆ ನದಿಗೆಸೆದೆನು ನಾ. ಕಣ್ಣೀರಿನ ಆರಾಧನೆ ಈ ಬಾಳಿನ ಈ ಶೋಧನೆ, ನಿನ್ನ ನೋಡಲೆಂದು ಮಾತಾಡಲೆಂದೇ ಪರಿತಪಿಸಿ ನಾನೊಂದೇನೆ. ಕಂದ ಬಾರ, ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನಗಾಗಯ್ಯ. ಕರ್ಣ ಕಂದ, ಕುಮಾರ, ಕಂದ ಕಂದ ನನ್ನನ್ನು ಕ್ಷಮಿಸಿಬಿಡು, ಕಂದ ನನ್ನನ್ನು ಕ್ಷಮಿಸಿಬಿಡು. ಅಮ್ಮ,
ನನ್ನನ್ನು ನದಿಗೆ ಸೇಲು ನಾನೇನು ಪಾಪ ಮಾಡಿದ್ದೇನಮ್ಮ, ನಾನೇನು ಪಾಪ ಮಾಡಿದ್ದೆ. ಬೇಡ ಕಂದ, ಬೇಡ, ಬೇಡ ಕಂದ, ಬೇಡ. ಈ ಪಾತ್ರ ಅಷ್ಟು ಚೆನ್ನಾಗಿ ಬರ್ತಿತ್ತು ಮೇಡಮ್, ಕುಂತಿ ಪಾತ್ರ. ಆ ಪಾತ್ರದಲ್ಲಿ ಏನೇ ಆಗಲಿ, ಕೆಲವರು ಅಮೃತನ ವಿಕ್ಸು ಅದು ಇದೆಲ್ಲ ಹಾಕ್ಕೊಳ್ಳೋರು, ನಾವು ನ್ಯಾಚುರಲ್ಲಾಗಿ ಆ ಪಾತ್ರ ಮಾಡ್ತಾಯಿದ್ವಿ. ಆ ಪಾತ್ರನ ಅನುಭವಿಸಿ ಹೃದಯದಲ್ಲಿ ತೊಗೊಂಡು ಮಾಡ್ತಾಯಿದ್ವಿ. ದುರ್ಯೋಧನ ಬರ್ತಾನೆ ತಾಯಿ ಹತ್ರ, ಯುದ್ಧಕ್ಕೆ ಹೋಗ್ತೀನಿ ಅಂತ. ಆಗ ಅವನಿಗೂ ಅವಳಿಗೂ ವಾಗ್ವಾದ ನಡೆಯುತ್ತೆ. ಬರ್ತಾನೆ ಅವನು, ಅಮ್ಮ ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧಕ್ಕೆ ನಿನಗೆ ಅನುಮತಿಯನ್ನು ಕೊಟ್ಟವರಾರು ಕಂದ? ಅಮ್ಮ, ಈ ದುರ್ಯೋಧನನ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಕೇಳುವುದಿಲ್ಲ ತಾಯಿ. ಬೇಡ ಕುಮಾರ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರನ್ನೇ ಒಟ್ಟಿಗೆ ಸೇರಿ ನೀವು ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಬಾರದೆ? ನನ್ನ ಮಾತನ್ನು ಕೇಳು ಕಂದ ಅಂಥೇಳಿ ಅವಳು ಹಾಡು ಹೇಳ್ತಾಳೆ. ತನಯ ಭಾರತ ಕುಲ ಮಕುಟ, ಓ ತನಯ ಭಾರತ ಕುಲ ಮಕುಟ, ಪಾಂಡವರೈವರ ಕರೆಸುತ್ತ ಇಲ್ಲಿಗೆ. ಕುಮಾರ, ಪಾಂಡವರೈವರ ಕರೆಸುತ್ತ ಇಲ್ಲಿಗೆ, ಸಂಧಿಯ ಮಾಡಿಕೋ ಸಮರವ ನಿಲ್ಲಿಸು, ಸಂಧಿಯ ಮಾಡಿಕೋ ಸಮರವ ನಿಲ್ಲಿಸು, ತನಯ ಭಾರತ ಕುಲ ಮಕುಟ. ಅವನು ಏನೇ ಹೇಳಿದ್ರು ಅವನು ನಾನು ಛಲ ಬಿಡಲ್ಲ, ಪಾಂಡವರಿಗೆ ರಾಜ್ಯ ಕೊಡಲ್ಲ, ಒಂದು ಮುಳ್ಳು ಮನೆ ಮುರಿಯಷ್ಟು ಜಾಗ ಕೊಡಲ್ಲ ಅಂಥೇಳಿ ಹೊರಟೋಗ್ತಾನೆ ತಾಯಿಗೆ. ಆಗ ಗಾಂಧಾರಿ ಎಷ್ಟು ಆ ಸೀನಲ್ಲಿ ಕಣ್ಣು ಬಟ್ಟೆ ಕಟ್ಟಿರ್ತಾರೆ, ಆ ಆ್ಯಕ್ಟಿಂಗ್ ಇದೆಯಲ್ಲ ಮೇಡಮ್, ಅದು ಅನುಭವಿಸಿದವ್ರಿಗೆ ಗೊತ್ತು ಮೇಡಮ್. ಪಾತ್ರಗಳಲ್ಲಿ ಅದು ದ್ರೌಪದಿ 5 ಜನ ಗಂಡಸಿದ್ದು ನೀವು ನನ್ನ ಬಿಚ್ಚಿದ ಮುಡಿ ಕಟ್ಟಕ್ಕಾಗದೇ ಇರೋ ನೀವೆಂತ ಇವರು ಹೋಗಿ ನೀವು ಸೀರೆ ಉಟ್ಕೊಳ್ಳಿ ಅಂತ ಅರ್ಜುನನಿಗೆ ಹೇಳ್ತಾಳೆ. ಇವನಿಗೆ ಗದಾದಂಡವನ್ನು ಬೀಸಾಕಿ ಸೌಟನ್ನು ಹಿಡಿದು ವಿರಾಟ ರಾಯನ ಮನೆಯಲ್ಲಿ ಅಡುಗೆನ ಮಾಡಿ ಹೋಗು ನೀನು ಅಂತ ಹೇಳ್ತಾಳೆ. ಆವಾಗ ಕೃಷ್ಣನಿಗೆ ಹಾಡಾಡ್ತಾಳೆ ದ್ರೌಪದಿ ಬೇಡ್ಕೊಳ್ಳೋಕ್ಕೆ. ಮೊರೆ ಕೇಳಿ ದಯ ಬಾರದೆ, ಮೊರೆ ಕೇಳಿ ದಯ ಬಾರದೆ, ಮೊರೆ ಕೇಳಿ ದಯ ಬಾರದೆ, ಪತಿಗಳು 5 ಇದ್ದರೆನಂತೆ, ಪತಿಗಳು 5 ಇದ್ದರೆನಂತೆ, ನಿನ್ನನೆ ನಂಬಿಗೆ ಹೇ ವಾಸುದೇವ, ನಿನ್ನನೆ ನಂಬಿಗೆ ಹೇ ವಾಸುದೇವ, ಮೊರೆ ಕೇಳಿ ದಯ ಬಾರದೆ. ಇದು ನಾವು ಮಾಮೂಲಿ ಇದರಲ್ಲೇ ಬರ್ದಿರೋದಲ್ಲೇ ಹಾಡನ್ನು ಜ್ವಲಿಸುವುದನ ವರತ ವಿಧಾತ, ಜ್ವಲಿಸುವುದನ ವರತ ವಿಧಾತ. ಇದು ಪ್ಲಾಟಲ್ಲೇ ಬರ್ದಿರೋದು. ಆಗನ ಮಹಾಭಾರತ ಪ್ಲಾಟ್ಗಳಲ್ಲಿ ಹಾಡುಗಳು. ಆಗ ದಾನಶೂರಕರ್ಣ, ಸೋಮಪ್ರಭೆ ಇಂಥದ್ದೆಲ್ಲ ರೆಕಾರ್ಡ್ ಪ್ಲೇಟ್ ಬರ್ತಿತ್ತು ಅವಾಗ. ನಾಟಕಗಳೆಲ್ಲ ಹಾಕೋರು, ನಾವೆಲ್ಲರೂ ಹೋಗಿ ನಿಂತ್ಕೊಂಡ್ರೆ ಇಂಥರ ಪ್ಲಾಟ್ಗಳೆಲ್ಲ ಬರೋದು. ವಿಕ್ರಮಾದಿತ್ಯ, ಹರಿಶ್ಚಂದ್ರ ಅದರಲ್ಲೆಲ್ಲ ಪಾತ್ರಗಳು ಮಾಡ್ತಿದ್ದೆ. ಎಲ್ಲ ಮಹಿಳಾ ಪಾತ್ರಗಳನ್ನು ಮಾಡಿದ್ದೀನಿ. ಆವಾಗಿನ ಆ ಕಾಲನೇ ಬೇರೆ, ಗತವೈಭವ ಅಂತಾರೆ ನೋಡಿ, ಆ ಕಾಲಗಳು ನಾವು ಈಗಿನ ಜನ್ರೇಷನ್ಗೆ ಸಿಗುತ್ತೋ ಇಲ್ವೋ. ಈಗಿನ ಜನ್ರೇಷನ್ಲಿ ಪೌರಾಣಿಕ ಏನು, ಐತಿಹಾಸಿಕ ಏನು, ಸಾಮಾಜಿಕ ಏನು ಅಂತ ಗೊತ್ತೇ ಇಲ್ಲ. ಐತಿಹಾಸಿಕ ನಾಟಕಗಳು ಟಿಪ್ಪು ಸುಲ್ತಾನು, ಮದಕರಿ ನಾಯಕ, ಸುಮಾರು ದಳವಾಯಿ ಮುದ್ದಣ್ಣ, ಸುಮಾರು ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ. ಅವು ಐತಿಹಾಸಿಕನೇ ಬೇರೆ, ಯಕ್ಷಗಾನ ಬೇರೆ, ಪೌರಾಣಿಕ ಬೇರೆ. ಆ ಪಾತ್ರಗಳನ್ನು ಒಂದೊಂದು ಥರ ನಾವು ವೆರೈಟಿಯಾಗಿ ತೊಗೊಂಡು ಮಾಡ್ತಾಯಿದ್ವಿ. ಏನು ವರ್ಡ್ ಯೂಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಎಲ್ಲದನ್ನು ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ ಇವತ್ತು ಕೂಡ ಅಷ್ಟು ಡೈಲಾಗ್ಗಳನ್ನ ನೆನಪಿಟ್ಕೊಂಡು ನೀವು ಮಾಡ್ತಿದ್ದೀರಲ್ಲ. ಇನ್ನು ಆ ಟೈಮಲ್ಲಿ ನೀವು ಹೆಂಗೆ ಮಾಡಿದ್ರಿ ಅಂತ ಅನಿಸ್ತಿದೆ. ಆಗ ಒಂದು ಮೆಮೊರಿ ಇದೆಯಲ್ಲ ನಾವು ಮಾಡಿದ್ದು ಅದು. ಆಮೇಲೆ ಕೆಲವೆಲ್ಲ ನಂದು ಫೋಟೋಸ್ ಎಲ್ಲ ಹಾಗೇ ಇದೆ, ಹಳೆ ನಾನು ಪಾತ್ರಗಳು ಮಾಡಿರೋ ಫೋಟೋಗಳು. ನಂದು ಒಂದು ಫುಲ್ ಇಷ್ಟು ದಪ್ಪ ಆಗುತ್ತೆ ಒಂದು ಬಯೋಡಾಟಾ. ಆ ಬಯೋಡಾಟಾ ನೋಡಿಬಿಟ್ರೆ ಸುಸ್ತಾಗ್ಬಿಡ್ತಾರೆ.
ಇಷ್ಟು ಇದೆ ಬಯೋಡಾಟಾ. ಆದರೂ ಒಂದು ಸರ್ಕಾರ ನಮ್ಮಂಥ ಕಲಾವಿದರಿಗೆ ಸರಿಯಾದ ಒಂದು ಸವಲತ್ತುಗಳು, ಸರಿಯಾದ ಒಂದು ಇದು ನಮಗೆ ಕೊಡ್ತಾ ಇಲ್ವಲ್ಲ, ನೋವಾಗುತ್ತೆ. ಆದರೂ ಭಗವಂತ ಇದ್ದಾನೆ. ಈಗ ಈ ಸರ್ಕಾರದಲ್ಲಿ ಈಗ ಕಲಾವಿದರಿಗೆ ಮಾಶಾಸನ 2,500 ಕೊಡ್ತಾ ಇದ್ದಾರೆ. ಕಲಾವಿದರಿಗೆ ಏನು ಇದಿಲ್ದಂಗೆ ನೋಡ್ತಾ ಉದಯ ಟಿ ವಿ ಅಂದರೆ ಫೇಮಸ್, ವರ್ಲ್ಡ್ ಫೇಮಸ್ ಇದ್ದಂಗೆ ಸನ್ ಚಾನಲ್ಲು ಇದು ಎಲ್ಲ. ಇದರಿಂದ ನಮ್ಮಂಥ ಕಲಾವಿದರು ಉದಯ, ಸೂರ್ಯ ಉದಯ ಆದಂಗೆ ಸನ್ ಅಂದರೆ ಹಾಗೆ ನಮ್ಮಂಥವ್ರು ನಿಮ್ಮಿಂದ ಉದಯ ಆಗಿ ಹೊರಗಡೆ ನಮ್ಮ ಪ್ರತಿಭೆ ಗೊತ್ತಾಗಬೇಕು ಜನಕ್ಕೆ. ಅದು ನಾನು ಇಷ್ಟ. ಅದು ನೀವು ಮಾಡ್ತಾ ಇದ್ದೀರಾ ಕೆಲಸ, ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಇಷ್ಟೆಲ್ಲ ಪಾತ್ರಗಳು ಮಾಡಬೇಕಾದ್ರೆ ನೀವು ಹೇಳಿದ್ರಿ ಓದಕ್ಕೆ ಬರೆಯೋಕ್ಕೂ ಬರಲ್ಲ ನನಗೆ ಅಂತ ಹೇಳಿದ್ರಿ. ಬಟ್ ಇಷ್ಟೆಲ್ಲ ಹೆಂಗೆ ಪ್ರಿಪೇರ್ ಆಗ್ತಿದ್ರಿ ನೀವು? ನಾನು ಒಂದಿನ ಮುಂಚೆ ಮಾಸ್ಟರ್ ಹತ್ರ ಹೋಗ್ತಾ ಇದ್ದೆ. ಮಾಸ್ಟರ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದೆ. ಮಾಸ್ಟರ್ಗಳು ಡೈಲಾಗ್ ಹೇಳೋರು, ಹೇಳಿದ ತಕ್ಷಣ ಅದನ್ನು ಮೈಂಡ್ಗೆ ಹಾಕೋತಿದ್ದೆ. ನನಗೆ ಒಂದು ಸ್ವಭಾವ ನನಗೇನಂದ್ರೆ, ನೀವು ಕೆಲವರು ಶೂಟಿಂಗ್ಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಸ್ಕ್ರಿಪ್ಟ್ ಕೊಡ್ತಾರೆ, ಡೈಲಾಗ್ ನೋಡಿಕೊಂಡು ರೆಡಿಯಾಗಿ ಮಾನಿಟ್ರು ಹಂಗೆ ಹಿಂಗೆ ಅಂತ ಬರ್ತಾರೆ. ನಾನು ಹಂಗಿಲ್ಲ. ನೀವು ಅಲ್ಲೇ ಹೇಳ್ತಾ ಇರಿ, ಕ್ಯಾಮ್ರಾ ಮುಂದೆ ಡೈಲಾಗ್ ಒಂದು ಸರಿ ಹೇಳ್ಬಿಟ್ರೆ ಒಂದೇ ಸರಿ ಮಾಡಿಟ್ಕೊಂಡು ಒಂದೇ ಟೇಕಲ್ಲಿ ಮಾಡ್ತೀವಿ. 5-6 ಟೇಕ್ ತಗೊಳ್ಳೋದಿಲ್ಲ. ಇದು ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಓಕೆ, ಒಂದು ನಾಟಕದಲ್ಲಿ ಒಂದು ಪಾತ್ರ ಮಾಡಿದ್ರೆ ಓಕೆ. ಬಟ್ ನೀವು ಒಂದೇ ನಾಟಕದಲ್ಲಿ 4-5 ಪಾತ್ರಗಳನ್ನ ಮಾಡ್ತಿದ್ರಿ, ಅವಾಗ ಹೆಂಗೆ? ಅದು ಭಾಳ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ರಾತ್ರಿ ಹಗಲು ಅದನ್ನು ಬ್ಯಾಟ್ ಮಾಡ್ಕೋತಿದ್ದೆ. ಬಟ್ ಯಾವುದು ಕನ್ಫ್ಯೂಸ್ ಆಗ್ತಿರ್ಲಿಲ್ಲ? ಇಲ್ಲ, ಆಗ್ತಾನೆ ಇರಲಿಲ್ಲ. ದ್ರೌಪದಿ ಪಾತ್ರ ನಂದು 3 ಸೀನ್ ಇರುತ್ತೆ. ಆ ಸೀನ್ಗೆ ಏನು ಮಾಡ್ಕೋಬೇಕು ಪ್ರಿಪೇರ್ ಆಗ್ತಿದ್ದೆ. ಅದಕ್ಕೆ ಒಡವೆ, ಅದಕ್ಕೆ ಸೀರೆ, ಯಾವ ಥರ ಇಷ್ಟುದ್ದ ಕೂದಲು ಏನು ಮಾಡ್ಬೇಕಲ್ಲ, ಕುಂತಿ ಅವಳು ವಿಡೋ, ಅದಕ್ಕೆ ಗಂಟು, ಅವಳಿಗೆ ಏನು ಮಾಡ್ಕೋಬೇಕು, ಗಂಡ ಇಲ್ಲದೆ ವೈಟ್ ಸೀರೆ ಯಾವ ಥರ, ಅದು ಸುಭದ್ರೆ ಮಹಾರಾಣಿ ಕಚ್ಚೆ, ಗತ್ತು, ಈಗ ಜಯಮಾಲ ಮಾಡಿದ್ದಾರೆ ನೋಡಿ ಬಬ್ರುವಾಹನದಲ್ಲಿ, ಆ ಥರ ಅದು ಕ್ಯಾರೆಕ್ಟ್ರು. ಆ ಥರ ಎಲ್ಲ ಬಳಸ್ಕೊಂಡು ಎಲ್ಲ ಪ್ರತಿಯೊಂದು ನನ್ನ ಹತ್ರ ಈಗಲೂ ಯಾವುದೇ ಪಾತ್ರಕ್ಕೂ ನಾನು ಶೂಟಿಂಗಲ್ಲಿ ಎಲ್ಲೇ ಹೋದ್ರೂ ಒಂದು ಹೇರ್ ಪಿನ್ನು ಕೇಳಲ್ಲ, ನಾನೇ ಮಾಡ್ಕೋತೀನಿ. ಗಂಡು ಪಾತ್ರಕ್ಕೂ ನಾನೇ ಮಾಡ್ಕೋತೀನಿ. ಮೇಕಪ್, ಮೀಸೆ ಗೀಸೆ ಎಲ್ಲ ನಾನೇ ಹಾಕೋತೀನಿ. ಅದೇನೋ ಅದು ನಮಗೆ ನಾಟಕಗಳಲ್ಲಿ 3 ಕಲರ್ ಬಣ್ಣ ಕೊಡೋರು, ಕೆಂಪು, ಹಳದಿ, ವೈಟು. ಅದನ್ನು 3 ಮಿಕ್ಸ್ ಮಾಡಿ ಸ್ಕಿನ್ ಕಲರ್ ಮಾಡ್ತಿದ್ವಿ ನಾವು. ಅದು ಪ್ರಾಕ್ಟೀಸೇ ನಮಗೆ ಕೊಡೋರು ಮೊದಲು. ಈಗೆಲ್ಲ ಪ್ಯಾನ್ ಕೇಕು, ಸ್ಟಿಕ್ಕು, ಅದು ಇದು ಕಾಸ್ಟ್ಲಿ ಇದೆಲ್ಲ ಬಂದಿದೆ. ಆವಾಗ ನಾವು ಅದನ್ನೇ ಕೈಗೂ ಬಣ್ಣ, ಹೊಟ್ಟೆಗೆಲ್ಲ ಬಣ್ಣ ಹಚ್ಕೋತಾ ಇದ್ವಿ. ಆಗ ನಾನೊಂದು ಅಚ್ಚಮ್ಮ ಅಂತ ಒಂದು ಕರಿ ಹುಡುಗಿ ಪಾತ್ರ ಮಾಡ್ತಿದ್ದೆ ಮುದುಕನ ಮದುವೆಯಲ್ಲಿ. ಮಂದಾಕಿನಿ ಆದ್ಮೇಲೆ ಇದನ್ನು ಮಾಡ್ತಿದ್ದೆ. ಕಾವೇರಿ ಪಾತ್ರ, ಅದರಲ್ಲಿ 4 ಪಾತ್ರನೂ ಮಾಡಿದ್ದೀನಿ. ಅದ್ರಲ್ಲಿ ಹೆಂಗೆ ಅಂದರೆ ಕರಿ ಬಣ್ಣ ಫುಲ್ಲು ಹಿಂಗೆ ಜುಟ್ಟು ಕಟ್ಕೋಬೇಕು ಮೇಲೆ, ಹಿಂಗೆ ಜುಟ್ಟು ಕೊಟ್ಕೊಂಡು ಕರಿ ಬಣ್ಣ ಹಚ್ಕೊಂಡು ಬರ್ತೀನಿ ಸೀನ್ಗೆ. ಮುದುಕ ನಿಂತಿರ್ತಾನೆ, ಏನೇ ಅಚ್ಚಿ ಎಲ್ಲಿಂದ ಬಂದೆ, ಮತ್ತೆಲ್ಲಿಂದ್ರಿ ಸಾವ್ಕಾರ್ರೆ, ನಿಮ್ಮ ಮನೆ ಕಡೆಯಿಂದ ತರಕಾರಿ ಕಳಿಸಿದ್ನಲ್ಲ ಎಲ್ಲ ಬಂತ? ನೀವೇನೇನು ಕಳಿಸಿದ್ರಿ? ಅಯ್ಯೋ, ಅಡುಗೆ ಮಾಡೋಕ್ಕೆ ಏನು ಕಳಿಸ್ತಾರೆ, ಅದನ್ನೇ ಕಳಿಸಿದ್ದೆ. ಅಡುಗೆ ಮಾಡಿಟ್ಟು ಬೆಂಕಿ ಹಾಕೇ ಬಂದೀನಿ. ಅಯ್ಯೋಯ್ಯೋ ಬರ್ರಪ್ಪ, ನಮ್ಮ ಮನೆಗೆ ಬೆಂಕಿ ಹಚ್ಚಳಂತೆ ಬರ್ರಪ್ಪ ಅಂತಾನೆ. ಬೆಂಕಿ ಹಚ್ಚೀನಿ ಅಂದರೆ ಸ್ನಾನದ ಮನೆಗೆ ಒಲೆಗೆ ಬೆಂಕಿ ಹಚ್ಚಿ ಬಂದೀನಿ ಅಂದಿನಿ ರೀ ಸಾವ್ಕಾರ್ರೆ. ಎಲ್ಲಿ ಒಂದು ಹಾಡು ಹೇಳಿ ನೋಡೋಣ ಹೆಂಗೆ ಹೇಳ್ತೀಯ ಅಂತ. ಗಂಡು ಬಂದಾನೇನ್ರಿ ನಾನು ನೋಡೋಕ್ಕೆ, ಹಾಡು ಹೇಳ್ತೀನಿ ಅಂತ. ಈ ಕರಿಮಾರಿ ದುರ್ಗಿನ ಯಾವನ್ ನೋಡಕ್ಕೆ ಬರ್ತಾನೆ? ಯಾವನಾರು ಅಪ್ಪಿತಪ್ಪಿ ನಿನ್ನ ಮಗ ನೋಡಿದ್ರೆ ಮದುವೆ ತಾಳಿ ಕಟ್ಟುವಾಗಲೇ ಎದೆ ಓಡಿ ಸಾಯ್ತಾನೆ ನನ್ನ ಮಗ ಅಂತ. ಹಂಗಂದ ತಕ್ಷಣ ಅಲ್ಲಿ ಹಾಡು ಹೇಳ್ತೀನಿ. ಆಹಾ ನೋಡಿರೋ ನೋಡಿರೋ ಕಪ್ಪಾದ ಈ ಹೆಣ್ಣ, ಆ ಗುಂಪೆಲ್ಲ ನನ್ನ ಮೇಲ್ ಕಣ್ಣ, ಆ ಕಪ್ಪಾದ ಈ ಹೆಣ್ಣ, ಆ ಗುಂಪೆಲ್ಲ ನನ್ನ ಮೇಲ್ ಕಣ್ಣ, ಎಲ್ಲರೂ ಬಂದಿರಿ ಈಗಲೇ ನೋಡಿರಿ, ಹುಡುಗರಿಗೆ ಒಳ್ಳೆ ಮಜಾ. ಈ ಕರಿಮಾರಿ ದುರ್ಗಿ ನೋಡ್ರೆ ಮಜಾ ಅಂತೆ, ಹಾಗೆ ಅಂತ. ಆ ಥರ ಕ್ಯಾರೆಕ್ಟರ್ ಅದು ಹೆಸರು ತಂದು ಕೊಡ್ತಾನೆ ನನಗೆ. ಅದನ್ನು ಅಚ್ಚಮ್ಮನ ಪಾತ್ರ, ಕಾವೇರಿ ಅತ್ತೆ ಪಾತ್ರ, ಬಜಾರಿ, ಈ ಥರ ಎಲ್ಲ ಯಾವುದೇ ಪಾತ್ರಗಳಿಗೆ ಅದನ್ನು ಒಂದೊಂದು ವೆರೈಟಿ ನಾನೇ ಮಾಡ್ಕೋತಾ ಇದ್ದೆ. ಮನೆಗೆ ಹೋಗೋದು, ಕನ್ನಡಿ ಮುಂದೆ ನಿಂತ್ಕೊಳ್ಳೋದು. ಆಮೇಲೆ ಕಲಿಬೇಕಂದ್ರೆ ಒರಿಜಿನಲ್ ಆಗಿ ಯಾರೇ ಆದರೂ ಮಕ್ಕಳು ನೋಡಿ ಕಲಿಬೇಕಂತೆ. ಸಣ್ಣ ಮಕ್ಕಳು ಇರ್ತಾವಲ್ಲ, ಅವಕ್ಕೇನು ಗೊತ್ತಿರಲ್ಲ, ಪಾಪ ಪ್ರಜ್ಞೆ ಏನೂ ಗೊತ್ತಿಲ್ಲ. ಅವು ಮುದ್ದಾಗಿ ಆಟ ಆಡೋದು, ಅವು ಮಕ್ಕಳು ಇರ್ತಾವಲ್ಲ. ರಾಜ್ಕುಮಾರ್ ಅವರು ಅದೇ ಹೇಳೋರು, ಕಲೆ ಮಕ್ಕಳ ಮುಖದಲ್ಲಿ ಆ ವೇರಿಯೇಷನ್ಸು, ಆ ಭಾವನೆಗಳು. ಈಗ ತಾಯಿ ಹತ್ರ ಹೋದಾಗ ಮಕ್ಕಳು ಅನ್ನೋದು,
ಅಮ್ಮ ಅನ್ನೋದು 3 ವೇರಿಯೇಷನ್ಸ್ಗಳೆಲ್ಲ ಬರ್ತವೆ, ಅದನ್ನೆಲ್ಲ ಕಲಿಬೇಕು ಅನ್ನೋರು. ಹಂಗೆ ನಾವು ಕಲ್ತೀವಿ ಪಾತ್ರಗಳು. ಅಮ್ಮ, ನೀವು ರಾಣಿ ಚೆನ್ನಮ್ಮ ಪಾತ್ರನ ತುಂಬ ಚೆನ್ನಾಗಿ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ. ಆ ಪಾತ್ರದ ಬಗ್ಗೆ ಹೇಳಿ ಅಮ್ಮ. ನನಗೆ ಫಸ್ಟ್ ಬಿಜಾಪುರದಲ್ಲಿ ಒಂದು ಪ್ರೊಸೆಷನ್ ಇತ್ತು, ಚೆನ್ನಮ್ಮನಲ್ಲಿ ಪಂಚಮಶಾಲಿ ಫಂಕ್ಷನ್ನು, ಎಷ್ಟೋ ಲಕ್ಷಾಂತರ ಜನ. ನನ್ನನ್ನು ಕುದುರೆ ಮೇಲೆ ಕೂರಿಸಿದ್ರು ಚೆನ್ನಮ್ಮನ ಪಾತ್ರಕ್ಕೆ. ಕತ್ತಿ ಹಿಂಗೆ ಹಿಡ್ಕೊಂಡು ಊರು ತುಂಬ ಮೆರವಣಿಗೆ, ಎಲ್ಲರೂ ಬರ್ತಾರೆ, ನನಗೆ ಮಂಗಳಾರತಿ ಮಾಡ್ತಾರೆ, ಆಶೀರ್ವಾದ ಮಾಡು ತಾಯಿ ಚೆನ್ನಮ್ಮ, ಹೆಂಗೆ ಕಾಣ್ತೀಯ ಚೆನ್ನಮ್ಮ ತಾಯಿ ನೀನು. ನಾನು ಒಡವೆ ಗಿಡವೆ ಹಾಕೊಂಡು ಬರೀ ವಿಭೂತಿ ಲಿಂಗ ಹಾಕ್ಕೊಂಡು ಅಲ್ಲಿ ಮಾಡಿದೆ. ಬಿಜಾಪುರ ಆದಮೇಲೆ ಇದಕ್ಕೆ ಬಂದೆ, ನವಲಗುಂದ ನರಗುಂದದಲ್ಲಿ ಏನಾಗಿದೆ, ಬೆಳಗ್ಗೆ ನಾನು 8 ಗಂಟೆ ಕುದುರೆ ಮೇಲೆ ಕೂತಿರೋದು, ಮಧ್ಯಾಹ್ನ 3:30-4 ಗಂಟೆವರೆಗೂ ಕುದುರೆಯಿಂದ ನಾನು ಕೆಳಗೆ ಇಳಿಸಿಲ್ಲ. ನನ್ನ ಕತೆ ನೀವು ನನ್ನ ಜಾಗದಲ್ಲಿದ್ದರೆ ಏನು ಯೋಚನೆ ಮಾಡ್ತಿದ್ರಿ. ಕೂರಿಸಿದ್ದಾರೆ, ಸರಿ ಅವನು ಕುದುರೆ ತಂದಿದ್ನಲ್ಲ, ಏನು ಹೈಟು ಕುದುರೆ ಬೇರೆ, ಹಿಂಗೆ ಇಟ್ಕೊಂಡು ಹಿಂಗೆ ಕೂತ್ಕೋಬೇಕು. ಎಲ್ಲ ಬರ್ತಾರೆ, ನೋಟನ ಹಾರ ಹಾಕ್ತಾರೆ. ಒಬ್ಬಳು ಪ್ರೆಗ್ನೆಂಟು, ಅವ್ರ ತಾಯಿ ಆ ಮಗು ಕರ್ಕೊಂಬಂದು, ಚೆನ್ನಮ್ಮ ತಾಯಿ ನನ್ನ ಮಗುಗೆ ಒಳ್ಳೆ ಥರ ಡೆಲಿವರಿ ಆಗೋಂಗೆ ಆಶೀರ್ವಾದ ಮಾಡು, ಗಂಡೋ ಹೆಣ್ಣೋ ಯಾವುದಾದ್ರು ಆಗಲಿ ಆಶೀರ್ವಾದ ಮಾಡು ತಾಯಿ. ಅವ್ರ ಭಾವನೆಗಳು ನನ್ನ ಫೇಸಲ್ಲಿ ಅವ್ರಿಗೆ ಆ ಥರ ಕಾಣ್ತಾ ಇತ್ತು. ಆ ಥರ ಮಾಡಿದ್ದಾರೆ. ಹೋಗ್ತಾ ಇದ್ದೀನಿ, ಕುದುರೆ ಮುಂದೆ ಬಂದು ಪಟಾಕಿ ಹಚ್ಬಿಟ್ಟವ್ರೆ ಯಾರು. ಅಲ್ಲಿಂದ ಡಮಡ ಅಂತ ಕುದುರೆ ಹತ್ರ ಬತ್ತಿದ್ದಂಗೆ, ನಾನು ಕೆಳಗೆ ಇಳಿಸ್ರೋ ಅಂತ ಬಾಯಿ ಬಿಡ್ಕೊತಾ ಇದ್ದೀನಿ. ಒಬ್ಬರು ಇಲ್ಲ ಅಲ್ಲಿ. ಆ ಕುದುರೆ ಕೂತ್ಕೊಳ್ಳಮ್ಮ, ಅಲ್ಲಿ ಕೆಳಗೆ ಅಲ್ಲೇ ಹೋಗಿ ಇಳಿಬೇಕು ಸ್ಟೇಜಲ್ಲಿ ಅಂತಾನೆ ಹಿಡ್ಕೊಂಡು ಮುಂದೆ ಅದ್ರದ್ದು ದಾರ ಹಿಡ್ಕೊಂಡು ಮುಂದೆ ಕರ್ಕೊಂಡೇ ಬಂದರು. ಸ್ಟೇಜ್ ಹತ್ರ ಹೋಗ್ಬೇಕು ನಾನು. ಸ್ಟೇಜ್ ಹತ್ರ ಹೋಗಿ, ಇಲ್ಲ ಅಮ್ಮನ ಇಳಿಸ್ಬೇಡಿ, ಚೆನ್ನಮ್ಮ ಕುದುರೆ ಬೆಲೆ ಬಂದು ಡೈಲಾಗ್ ಹೇಳ್ಬೇಕು, ಅಲ್ಲಿ ಇಳಿದ್ಬಿಟ್ಟೆ ಅಂತಾರೆ. ನಾನು ಕರ್ಮಪ್ಪ ಇದು ಅಂತೀನಿ. ಎಲ್ಲ ಕೂತಾರ ಮಿನಿಸ್ಟ್ರುಗಳು, ಈ ಕರ್ನಾಟಕದ ಎಷ್ಟು ಮಿನಿಸ್ಟ್ರು ಇದ್ರು ಎಲ್ಲರೂ ಇದ್ದಾರೆ ಅಲ್ಲಿ. ಇಳಿದೆ, ನಡೆಯೋಕ್ಕಾಗ್ತಾ ಇಲ್ಲ ನನಗೆ. ಈಗ 2 ಕಾಲು ಹೈಟ್ ಇದ್ದೀನಲ್ಲ ಕುದುರೆ ಮೇಲೆ, ಹಿಂಗೆ ಇದ್ಯಾಕೆ ಅಮ್ಮ ಕೀ ಕೊಟ್ಟು ಬೊಂಬೆ ಬಂದಂಗೆ ಬರ್ತಾವ್ರೆ ಅಂತಾರೆ. ನೀವು ಕೂತ್ಕೊಂಡು ನೋಡಿ ಸರ್, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗೊತ್ತಾಯ್ತದೆ ಅದ್ರ ನೋವು ಏನಂತ. ನನಗೆ ಹೇಳ್ತಿರಲ್ಲ ಸರ್ ಅಂದೆ ಒಬ್ಬರಿಗೆ. ಅಯ್ಯೋ ಮೊದಲು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅಂತಾರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಡೈಲಾಗ್ ಹೇಳಿ ಅಂತಾರೆ. ಹೆಂಗೆ ಹೇಳಿ, ಆದರೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹೋದೆ ಸ್ಟೇಜ್ಗೆ. ಚೆನ್ನಮ್ಮ, ನೀವು ನಮಗೆ ಕಪ್ಪಾಗ ಕೊಡಬೇಕು, ಕಪ್ಪ ಅಂತಾನೆ ಇಂಗ್ಲೀಷ್ ಥ್ಯಾಕ್ರೆ ಸಾಹೇಬ. ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಹುತ್ತಿರೆ ಬಿತ್ತಿರೆ, ನಿಮಗೇಕೆ ಕೊಡಬೇಕು ಕಪ್ಪ. ಭೂಮಿ ಬೆಳೆಯನ್ನು ಬೆಳೆಯುತ್ತದೆ, ಮೋಡ ಮಳೆಯನ್ನು ಸುರಿಸುತ್ತದೆ, ಅಂತಹುದರಲ್ಲಿ ನಾವು ಕಪ್ಪ ಕೊಡಬೇಕಂತೆ. ಸಾಧ್ಯವಿಲ್ಲ. ಹೋಗಿ ಕೆಂಪು ಮುಖದ ಕೋಡಂಗಿಗಳೇ, ನಾವು ಸಮರವನ್ನೇ ಸಾರುತ್ತೇವೆ. ರಾಯಣ್ಣ, ದಶದಿಕ್ಕುಗಳು ಮೊಳಗುವಂತೆ ರಣಬೇರಿ ಕಹಳೆಗಳು ಜೇಂಕರಿಸಲಿ. ಇಂದಿನದ ಅಮಂಗಳದ ಮುಂಬೆಳಕು ನಮಗೆ ಮಂಗಳಕರವಾಗಲಿ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ಹೇಳಿದ ತಕ್ಷಣ ಏನು ಜನ ಕ್ಲಾಪ್ಸು ಅಂದರೆ, ಆವಾಗಿಂದ ನನ್ನ ಎಲ್ಲ ಕಡೆ ಚೆನ್ನಮ್ಮನ ಕರೆಯಕ್ಕೆ ಶುರು ಮಾಡಿದ್ರು. ನಾನು ಒಂದಿಬ್ಬರಿಗೆ ಹೇಳಿದೆ, ಮಠಾಧಿಪತಿ ಅಪ್ಪ ಅವ್ರಿಗೆ, ಅಪ್ಪ ಕುದುರೆ ಮೇಲೆ ಕೂರಿಸ್ಬಿಡ್ತಾರಪ್ಪ, ನನಗೆ ಈ ಥರ ಆಗುತ್ತೆ, ಒಂದು ಗಿರೋಟ್ ಮೇಲೆ ಮಹಾರಾಣಿ ಥರ ಕೂತ್ಕೊಂಬರಂಗೆ. ಆವಾಗ ನನ್ನನ್ನು ಅಫ್ಜಲ್ಪುರದಲ್ಲಿ ಮೇಡಮ್, ಅದೇನೋ ನಂಗೆ ಗೊತ್ತಿಲ್ಲ, ಭಗವಂತ ಅಲ್ಲಿ ಮಳೇಂದ್ರ ಅಪ್ಪ ಅವರು ಅಂತ ಸ್ವಾಮಿಗಳು, ಅವ್ರ ಆಶೀರ್ವಾದನೋ ಏನೋ, ಎಂಥ ಜನ ನನಗೆ ಹೆಂಗೆ ಆಶೀರ್ವಾದ ಮಾಡಿದ್ರು. ಅಲ್ಲಿ ಬಂದು ತಾಯಿ ಹೆಂಗೆ ನೋಡಿಕೊಂಡ್ರೆ, ಹೆಂಗೆ ಅಮೌಂಟ್ ಕೊಟ್ಟು ನನ್ನ ತುಂಬುರದಿಂದ ಕಳಿಸಿದ್ರು ಅಫ್ಜಲ್ಪುರ. ನಾ ಯಾವ್ಯಾವ ಊರು ಹೋಗಿದ್ದೀನಿ ಉತ್ತರ ಕರ್ನಾಟಕ. ಇವತ್ತು ಕಲಾವಿದರು ಬದುಕ್ತಾ ಇದ್ದಾರೆ ಅಂದರೆ ಉತ್ತರ ಕರ್ನಾಟಕ ಜನತೆಯಿಂದ ಬದುಕ್ತಾ ಇದ್ದೀವಿ. ರಂಗಭೂಮಿ ಉಳಿದಿದೆ ಅಂದರೆ ಇವತ್ತು ಉತ್ತರ ಕರ್ನಾಟಕ. ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ 11, 12, 13 ಕಂಪ್ನಿಗಳು ಒಟ್ಟೊಟ್ಟಿಗೆ ಆಗ್ತಾರೆ ಒಂದೇ ಜಾತ್ರೆಯಲ್ಲಿ. ಅಷ್ಟು ಜನಕ್ಕೂ ಕಲೆಕ್ಷನ್ ಆಗುತ್ತೆ, ಅಷ್ಟು ಜನಕ್ಕೂ ಜನ ಬಂದು ನೋಡ್ತಾರೆ. ಅಮ್ಮ, ನೀವು ಇದ್ರ ಜೊತೆಗೆ ಬೀದಿ ನಾಟಕಗಳು ಕೂಡ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ. ಆ ನಾಟಕಗಳ ಬಗ್ಗೆ ಹೇಳಿ ಅಮ್ಮ. ಬೀದಿ ನಾಟಕ ಅಂದರೆ ಸರ್ಕಾರದಿಂದ ಜನಗಳನ್ನು ಎಚ್ಚರಿಸುವಂಥದ್ದು, ಗ್ರಾಮಗಳ ಸ್ವಚ್ಛತೆ ಬಗ್ಗೆ, ಮತ್ತು ಮಕ್ಕಳ ಎಜುಕೇಷನ್ ಬಗ್ಗೆ, ಮತ್ತು ಬಾಲ್ಯ ವಿವಾಹಗಳನ್ನ ಮಾಡ್ತಾರಲ್ಲ ಅದನ್ನು ತಡೆಯೋ ಬಗ್ಗೆ, ಈ ಥರ ಎಲ್ಲ ಬೀದಿ ನಾಟಕ ಮಾಡ್ತಾ ಇದ್ವಿ. ನಾನು ಅವಾಗ ಹೆಡ್ ಕೆನರಾ ಬ್ಯಾಂಕ್ ಒಂದು ಟ್ರೂಪ್ ಮಾಡಿತ್ತು. ಅದರಲ್ಲಿ ಪೋಸ್ಟರ್ ಅಂತ ಒಂದು ನಾಟಕ ಮಾಡಕ್ಕೆ ಹೋಗ್ತಾ ಇದ್ವಿ. ಬೀದಿಲಿ ಒಂದು ತಮಟೆ ಹೊಡ್ಕೊಂಡು ಎಲ್ಲ ಸರ್ಕಲಲ್ಲಿ ಜನ ಸೇರಿಸಿ ನಾಟಕ ಮಾಡ್ತಾ ಇದ್ವಿ. ಮತ್ತು ಬೆಂಗಳೂರಲ್ಲಿ ಎಷ್ಟು ಫ್ಯಾಕ್ಟ್ರಿ ಇದೆ, IT, BML, NGF, HL, ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ನಾನು ನಾಟಕ ಮಾಡ್ತಾ ಇದ್ದೆ ಟ್ರೂಪಲ್ಲಿ. ಅವ್ರದ್ದೇ ಒಂದು ಕನ್ನಡ ಸಂಘ ಅಂತ ಇರ್ತಿತ್ತು. ಆ ಸಂಘಗಳಲ್ಲಿ ನನ್ನ ಕರೆಸಿ ಪಾತ್ರಗಳನ್ನ ಕೊಡೋರು. ವಿಗಡ ವಿಕ್ರಮರಾಯ ನಾಟಕ,
ಅದು ಅವಾಗ ನಮ್ಮ ಗಂಗಾಧರ್ ಸಾರ್ ಅಂತ ಇದ್ದರು ಫಿಲಮ್ ಆ್ಯಕ್ಟ್ರು. ಆಮೇಲೆ ನಮ್ಮ ವಿಲನ್ ಪಾರ್ಟ್ ಮಾಡ್ತಾರೆ ಅವರು ಸುಮಾರು ಜನ ಅವರೆಲ್ಲ ನಾವೆಲ್ಲ ನಾಟಕ ಟ್ರೂಪಲ್ಲಿ ಅವಾಗ ಹೋಗಿ ಅಲ್ಲೆಲ್ಲ ಪಾರ್ಟ್ ಮಾಡ್ತಾಯಿದ್ದೆ. ರಂಗಾಯಣ ಸುಮಾರು ನಾಟಕಗಳು ಟ್ರೂಪ್ಗಳಲ್ಲಿ ನಾನು ಕರೆಸೋರು ಜೆಂಟ್ಸ್ ವಾಯ್ಸಲ್ಲಿ. ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಅಂದು ಇಂದು ಮುಂದೆ ಎಂದು ನೋಡಿದಂಥ ನಾಟಕ ಗೌಡರ ಗದ್ಲ. ಯಾರ ಗದ್ಲ? ಗೌಡರ ಗದ್ಲ. ಈ ಥರ ಎಲ್ಲ ಅನೌನ್ಸ್ ಮಾಡೋದು. ನಾನೇ ವಾಯ್ಸ್ ಕೊಡ್ತಾ ಇದ್ದೆ. ಆಮೇಲೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ, ಬೇರೆಯವ್ರ ವಾಯ್ಸ್ ಕೂಡ ಫಿಲಮಲ್ಲಿ ಸುಮಾರು ಜನ ಕೊಟ್ಟಿದ್ದೀನಿ ವಾಯ್ಸ್. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮನೆ ಬಿಟ್ಟು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಪ್ಪ ಬೇಡ ಅಂತ ಅಂದ್ರೂ ಹೆಂಗೋ ಕಷ್ಟಪಟ್ಕೊಂಡು ಬಂದು ಕೊನೆಗೆ ಅವ್ರು ಒಪ್ಕೊಂಡ್ರು. ನಮ್ಮಪ್ಪ ಸಾಯೋ ಟೈಮಲ್ಲಿ ನಮ್ಮ ಮನೆಗೆ ಬಂದು ಸತ್ರು. ನನ್ನ ಮಗಳನ್ನ ನಾನು ಹಿಂಗೆ ಅನ್ನಲ್ಲ, ನನ್ನ ಮಗಳಿಗೆ ಹಿಂಗೆ ಅನ್ಯಾಯ ಮಾಡಿದ್ನಲ್ಲ ನಾನು, ನನ್ನ ಮಗಳಿಗೆ ಹಿಂಗೆ ಅನ್ಬಾರ್ದಾಗಿತ್ತು ಅಂತೇಳಿ ನಮ್ಮ ಮನೇಲೇ ಬಂದು ಸತ್ರು. ಅಲ್ಲಿ ಹಾಸ್ಪಿಟ್ಲಲ್ಲಿ ನಮ್ಮ ಮನೇಲೇ 10 ದಿನ ಇದ್ದರು. ಕರ್ಕೊಂಡು ಓಡಾಡ್ತಿದ್ದೆ ದಿನ ಹಾಸ್ಪಿಟ್ಲಿಗೆ. ನಾಟಕ ಮಾಡೋನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋನು ಬರೋನು. ಆಸ್ಪತ್ರೆಯಲ್ಲೇ ಜೀವ ಹೊಟ್ಟೋಗಿತ್ತು ಅಪ್ಪಂದು. ಕಿದ್ವಾಯಿ ಹಾಸ್ಪಿಟ್ಲಲ್ಲೇ ಕಾರಲ್ಲಿ ಅಪ್ಪನ ಮಲಗಿಸ್ಕೊಂಡು ಜೀವ ನಗರಕ್ಕೆ ತಗೊಂಡೋದೆ. ನಮ್ಮ ಅತ್ತಿಗೆ ಇದ್ದರು, ನಮ್ಮ ಯಜಮಾನ್ರ ಅಕ್ಕ ಇದ್ದರು ಅವರು. ಆಗ ಅದೆಲ್ಲ ಮರೆಯೋಕ್ಕಾಗೋದೇ ಇಲ್ಲ ಮೇಡಮ್. ನಮ್ಮಮ್ಮ ಅಪ್ಪ ಸತ್ತಿದ್ರು, ನಾನು ಸತ್ತಿಲ್ಲ, ನನ್ನ ಜೊತೆ ಇದ್ದಾರೆ ಅಂತ ಫಸ್ಟು ನಾನು ಅವ್ರ ಫೋಟೋ ಹಾಕ್ಕೊಂಡಿದ್ದೀನಿ ಮನೇಲಿ ದೊಡ್ಡದು ಮಾಡಿ. ನಿಮ್ಮ ಚಾಲೆಂಜಾಗಿ ನಾನು ಇಷ್ಟೆಲ್ಲ ಅವಾರ್ಡ್ ತೊಗೊಂಡಿದ್ದೀನಿ ಅಂತ ಇವತ್ತು ನಾನು ಬೇಡ್ಕೊತೀನಿ. ನೀವು ಇಲ್ಲಿವರೆಗೂ ನಮಗೆ ಟೈಮ್ ಕೊಟ್ಟು ನಿಮ್ಮ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ. ತುಂಬ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮಹಾಭಾರತದಲ್ಲಿ ಬರೋ ಸ್ತ್ರೀ ಪ್ರಮುಖ ಪಾತ್ರಗಳನ್ನು ಎಲ್ಲ ಪಾತ್ರಗಳನ್ನು ಒಬ್ಬರೇ ಮಾಡಿ ಸೈ ಅನ್ನಿಸಿಕೊಂಡ ಕಲಾವಿದೆ ನಮ್ಮ ಪಂಕಜ ಅಮ್ಮ ಅವರು. ಆ ಪಾತ್ರಗಳಿಗೆ ಅವರು ಹೇಗೆ ತಯಾರಾಗ್ತಿದ್ರು ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನಂತೂ ಈ ಸಂಚಿಕೆಯನ್ನು ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.